ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಸೈಟ್ನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಒಂದು 10ಕ್ಕಿಂತ ಜಾಸ್ತಿ ಟಿಪ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವು ಯಾವ ರೀತಿಯಲ್ಲಿ ಒಂದು ಸೈಟ್ನ ಬೈ ಮಾಡಬೇಕಾದಾಗ ಯಾವೆಲ್ಲ ವಿಷಯಗಳನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರಬೇಕು, ಯಾವೆಲ್ಲ ವಿಷಯಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡ್ತಾರೆ ನೋಡಿದಾಗ ಕಂಪ್ಲೀಟ್ ಆಗಿ ಆ 10ಕ್ಕಿಂತ ಜಾಸ್ತಿ ಐಡಿಯಾಸ್ ಇಲ್ಲ ಟಿಪ್ಸ್ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಒಳ್ಳೆ ರೀತಿಯ ಪ್ರಾಪರ್ಟಿನ ಕೂಡ ನೀವು ಬೈ ಮಾಡಿ ಅದನ್ನ ನೀವು ಎಂಜಾಯ್ ಕೂಡ ಮಾಡಬಹುದು. ಮೊದಲನೇದಾಗಿ ನಾವು ಏನ್ ನೋಡಬೇಕು ಒಂದು ಸೈಟ್ನ ಬೈ ಮಾಡೋ ವಿಷಯದಲ್ಲಿ ಅಂದರೆ ಅದರ ಲೊಕೇಶನ್ನು. ನಾವು ಎಲ್ಲಿ ಸೈಟ್ ತಗೊಳ್ತಾ ಇದ್ದಾರೋ ಅದರ ಲೊಕೇಶನ್ನು ಇಂಪಾರ್ಟೆನ್ಸು ತುಂಬ ನಾವು ರಿಸರ್ಚ್ ಮಾಡಬೇಕು. ಯಾಕಂದರೆ ನಾವೊಂದು ಇವತ್ತು ಸೈಟು ಅಲ್ಲಿ ತಗೊಳ್ತಾ ಇದ್ದೀವಿ ಅಂದರೆ ಅದು ಎಷ್ಟು ದೂರ ಒಂದು ಸ್ಕೂಲ್ಗೆ ಇದೆ, ಎಷ್ಟು ದೂರ ಕಾಲೇಜ್ಗಿದೆ, ಎಷ್ಟು ದೂರ ಆಫೀಸ್ಗಳಿಗಿದೆ, ಎಷ್ಟು ದೂರ ಕಮರ್ಷಿಯಲ್ ಪ್ಲೇಸ್ಗಳಿಗಿದೆ, ನೆಟ್ವರ್ಕ್ ಕನೆಕ್ಟಿವಿಟಿ ಯಾವ ರೀತಿ ಇದೆ, ಟ್ರೈನ್ ಫೆಸಿಲಿಟಿ ಇದೆಯಾ, ಇಲ್ಲಾಂದ್ರೆ ಮೆಟ್ರೋ ಫೆಸಿಲಿಟೀಸ್ ಇದೆಯಾ, ಬಸ್ ಫೆಸಿಲಿಟಿಗಳಿದೆಯಾ, ಈ ಎಲ್ಲನೂ ನಾವು ಆ ಲೊಕೇಶನಿಂದ ನಾವು ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು. ನಮ್ಮ ಲೊಕೇಶನ್ನು ಒಳ್ಳೆ ರೀತಿಯಲ್ಲಿ ಇಲ್ಲ ಅಂದಾಗ ನಾವು ಅಲ್ಲಿ ಹಣ ಉಳಿದ್ರೂ ಕೂಡ ಅಲ್ಲಿ ನಾವೊಂದು ಸೈಟ್ ತಗೊಂಡ್ರು ಕೂಡ ಮುಂದೆ ಆ ಲೊಕೇಶನಲ್ಲಿ ಯಾವುದೇ ರೀತಿಯ ಕನೆಕ್ಟಿವಿಟಿ, ಯಾವುದೇ ರೀತಿಯ ಈ ರೀತಿಯೆಲ್ಲ ಸಮಸ್ಯೆಗಳಿದ್ದಾಗ, ಎಲ್ಲೂ ಅಪ್ರೋಚ್ ಇಲ್ಲ, ಈ ಎಲ್ಲ ಸಿಚುವೇಶನ್ಗಳಿದ್ದಾಗ ನಾವು ಅಲ್ಲಿ ಒಂದು ಸೈಟ್ ತಗೊಳೋದು ತುಂಬ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ನಿಮಗೆ ಕಡಿಮೆ ರೇಟಿಗೆ ಸಿಗ್ಬೋದು, ಆದರೆ ಅಲ್ಲಿ ನಿಮಗೆ ಯಾವುದೇ ರೀತಿಯ ಅನುಕೂಲಗಳು ಕೂಡ ಇರೋದಿಲ್ಲ ಆ ಲೊಕೇಶನಲ್ಲಿ. ಆದ ಕಾರಣ ನೀವು ಇದು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾರೋದು ಲೊಕೇಶನ್ನು. ಆ ಲೊಕೇಶನಲ್ಲಿ ಈಗ ನೆಕ್ಸ್ಟ್ ಒಂದು 5 ಕಿಲೋಮೀಟರ್ ಏನೇನಿದೆ, ಯಾವೆಲ್ಲ ಫೆಸಿಲಿಟಿಗಳಿದೆ, ಯಾವ ರೀತಿಯಲ್ಲಿ ರೋಡ್ಸ್ ಕನೆಕ್ಟಿವಿಟಿ ಇದೆ, ಇದೆಲ್ಲ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಅದಾಗೋದ್ಮೇಲೆ ನೀವೊಂದು ಸೈಟ್ ತಗೊಳೋದು ತುಂಬಾ ಒಳ್ಳೇದು. ಮತ್ತೆ ಎರಡನೇ ತಿಂಗಳು ನೀವೇನು ಚೆಕ್ ಮಾಡ್ಕೊಳ್ಬೇಕು ಅಂದ್ರೆ, ನಾವೀಗ ಲೊಕೇಶನ್ನ ನಾವು ಚೆಕ್ ಮಾಡ್ಕೊಂಡಿದೀವಿ, ಲೊಕೇಶನ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಈಗ ನಮಗೆ ಲೊಕೇಶನ್ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಹ್ಯಾಪಿನೆಸ್ ಇದೆ. ಎರಡನೇ ತಿಂಗಳು ನಾವು ಏನು ವ್ಯಾಲಿಡೇಟ್ ಮಾಡ್ಬೇಕಂದ್ರೆ ಆ ಪ್ರಾಪರ್ಟಿ ಪೇಪರ್ಸ್ ನಾವು ಚೆಕ್ ಮಾಡಿಸ್ಕೊಳ್ಬೇಕು. ನೀವೇನ್ ಮಾಡ್ಬೇಕಂದ್ರೆ ಒಳ್ಳೆಯ ಲಾಯರ್ಗಳ ಹತ್ರ ನೀವು ಪೇಪರ್ಸ್ನ ಕೊಟ್ಟು ಕರೆಕ್ಟಾಗಿ ಲೀಗಲ್ ಟೈಟಲ್ಲು ಪ್ರತಿಯೊಂದನ್ನು ನೀವು ಸ್ಕ್ರೂಟಿನೈಸ್ ಮಾಡಿ ಎಲ್ಲ ರೀತಿಯಲ್ಲಿ ಒಪಿನಿಯನ್ ಒಳ್ಳೆ ರೀತಿಯಲ್ಲಿ ಬಂದರೆ, ಪಾಸಿಟಿವ್ ಆಗಿ ಬಂದಾಗ ಮಾತ್ರ ನೀವು ಒಂದು ಪ್ರಾಪರ್ಟಿನ ಬೈ ಮಾಡಬೇಕು. ಯಾಕಂದರೆ ಪ್ರಾಪರ್ಟಿ ಒಂದು ತಗೊಂಡ್ಬಿಟ್ಮೇಲೆ ಇದು 1 ವರ್ಷ 2 ವರ್ಷ ಇಟ್ಕೊಳೋದಿಲ್ಲ, ಸಾಕಷ್ಟು 10 ವರ್ಷ 20 ವರ್ಷ 30 ವರ್ಷ ನಾವು ಈ ಪ್ರಾಪರ್ಟಿ ನಾವು ಇಟ್ಕೊಳ್ಬೇಕಂದಾಗ ನಮ್ಮಲ್ಲಿ ಸಾಕಷ್ಟು ರೀತಿಯಲ್ಲಿ ಟೈಟಲ್ ಕ್ಲಿಯರ್ ಇರುವ ಪೇಪರ್ ಇದ್ದಾಗ ಮಾತ್ರ ನಾವು ಆ ಪ್ರಾಪರ್ಟಿನ ಬೈ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನಾಳೆ ಮುಂದೆ ಯಾವುದಾದ್ರೂ ಲಿಟಿಗೇಷನ್ ಅದು ಇದು ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ನೀವು ಕಷ್ಟ ಬಿದ್ದಿರುವ ಹಣವನ್ನು ಕೂಡ ನೀವು ಕಳ್ಕೋಬೇಕಾಗತ್ತೆ. ನೀವು ಕರೆಕ್ಟಾಗಿರುವ ಲೀಗಲ್ ಟೈಟಲ್ ಇಲ್ದಿರೋ ಪ್ರಾಪರ್ಟಿನ ನೀವು ಬೈ ಮಾಡಿದಾಗ. ಮತ್ತು ಮೂರನೇ ಟಿಪ್ ನೀವೇನು ಫಾಲೋ ಮಾಡಬೇಕಂದ್ರೆ, ಈಗ ನಾವು ಯಾವ ಪರ್ಪಸ್ಗೆ ನಾವು ಆ ಸೈಟ್ನ ಪರ್ಚೇಸ್ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟು. ನಾವು ಜಸ್ಟ್ ರೆಸಿಡೆನ್ಷಿಯಲ್ ಪರ್ಪಸ್ಗೆ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ತಿದ್ದೀವ, ಇಲ್ಲ ಮುಂದೆ ನಾವು ಅಲ್ಲಿ ಕಮರ್ಷಿಯಲ್ ರೀತಿಯಲ್ಲಿ ಆಗಬೇಕು ಅದಕ್ಕೋಸ್ಕರ ನಾವು ಒಂದು ಸೈಟ್ ತಗೊಳ್ತಾ ಇದ್ದೀವ, ಇಲ್ಲಾಂದ್ರೆ ಒಂದು ಇಂಡಸ್ಟ್ರಿ ಒಂದು ಮಾಡಬೇಕು ಅಂತ ಅದಕ್ಕೋಸ್ಕರ ನಾವು ಸೈಟ್ ತಗೊಳ್ತಾ ಇದೀವೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಪರ್ಪಸ್ಗೆ ನಾವು ಸೈಟ್ನ ತಗೊಳ್ತಾ ಇದೀವೋ ಅದಕ್ಕೆ ತಕ್ಕಂತೆ ಆ ಲೊಕೇಶನ್ ಅಲ್ಲಿ ಆ ತರ ಒಂದು ಪ್ರಾಪರ್ಟಿನ ಕಮರ್ಷಿಯಲ್ ಆಗಿ ಮಾಡೋದಕ್ಕೆ ಗವರ್ಮೆಂಟ್ ಇಂದ ಎಲ್ಲ ಅಪ್ರೂವಲ್ಸ್ ಇದೆಯಾ, ಇಲ್ಲಾಂದ್ರೆ ನಾಳೆ ಇಂಡಸ್ಟ್ರಿಯಲ್ ಮಾಡ್ಬೇಕಂದಾಗ ಇದೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಮಷ್ಟು ನಾವೇ ಅಶ್ಯೂಮ್ ಮಾಡ್ಕೊಂಡ್ರೆ ನಾಳೆ ಇಲ್ಲಿ ಏನೋ ಓಪನ್ ಮಾಡ್ತೀವಿ ಅನ್ನೋದಿಲ್ಲ. ಆ ಲ್ಯಾಂಡ್ ಝೋನು ಅಲ್ಲಿ ಯಾವ ಲ್ಯಾಂಡ್ ಕ್ಲಾಸಿಫಿಕೇಶನ್ ಮಾಡಿದಾರೆ ಗವರ್ಮೆಂಟ್ ಅವರು ಅದಕ್ಕೆ ತಕ್ಕಂತೆ ನಾವು ಅಲ್ಲಿ ವ್ಯವಹಾರ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಮನೆ ಕಟ್ಬೋದು. ಅದು ಬಿಟ್ಬಿಟ್ಟು ನಾವು ಮನೆ ಕಟ್ಟೋ ಕಡೆ ನಾನು ಬಿಸ್ನೆಸ್ ಮಾಡ್ತೀನಿ, ಇಲ್ಲ ಬಿಸ್ನೆಸ್ ಮಾಡೋ ಕಡೆ ನಾನು ಮನೆ ಕಟ್ತೀನಿ ಅನ್ನೋದು ಕೂಡ ತುಂಬಾ ಕಷ್ಟ ಅನ್ಸುತ್ತೆ. ಅದಕ್ಕೋಸ್ಕರ ನೀವು ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಆ ಲ್ಯಾಂಡ್ ಯಾವ ಝೋನ್ಗೆ ಬರುತ್ತೆ, ಅಲ್ಲಿ ನಾವು ವ್ಯಾಪಾರ ಮಾಡ್ಬೋದಾ ಇಲ್ಲ ಮನೆ ಕಟ್ಬೋದಾ, ಅದಕ್ಕೆ ತಕ್ಕಂತೆ ನೀವು ಒಂದು ಪ್ರಾಪರ್ಟಿನ ಬೈ ಮಾಡೋದು ತುಂಬಾ ಒಳ್ಳೇದು. ಮತ್ತೆ 4ನೇ ಥಿಂಗ್ ನೀವೇನ್ ಮಾಡ್ಬೇಕು ಅಂದ್ರೆ, ಆ ಪ್ರಾಪರ್ಟಿ ಲೊಕೇಶನ್ ಅಲ್ಲಿ ನೀವು ಕಂಪ್ಲೀಟ್ ಸರ್ವೆ ಮಾಡಿಸಿ ಆ ಏನು ಸೈಟ್ ತಗೊಳ್ತಾ ಇದ್ದೀರೋ ಅದರ ಕರೆಕ್ಟ್ ಆಗಿರೋ ಬೌಂಡ್ರೀಸು ಪ್ರತಿಯೊಂದನ್ನು ನಾವು ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಅದೇ ಸರ್ವೆ ನಂಬರಲ್ಲಿ ಬರುತ್ತಾ ನಿಮ್ಮ ಸೈಟು ಅನ್ನೋ ಕಂಪ್ಲೀಟ್ ಮಾಹಿತಿನ ನೀವು ಚೆಕ್ ಮಾಡಿಕೊಂಡು ಅದನ್ನ ಸೈಟ್ ತಗೊಂಡ್ರೆ ತುಂಬ ಒಳ್ಳೇದು. ಯಾಕಂದ್ರೆ ಯಾವುದೋ ಸರ್ವೆ ನಂಬರ್ ಹಾಕಿ ಯಾವುದೋ ಸೈಟ್ ನೀವು ತಗೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅನ್ನೆಸೆಸರಿ ಆಗಿ ನೀವು ಲಿಟಿಗೇಷನ್ಗಳಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ ಕಾರಣ ಕರೆಕ್ಟಾಗಿ ಆ ಬೌಂಡ್ರೀಸ್ ಏನಿದೆಯೋ ಆ ಸೈಟ್ ಬೌಂಡ್ರೀಸು ಪ್ರತಿಯೊಂದು ಸರ್ವೆ ನಂಬರಲ್ಲೇ ಇದೆಯಾ ಪ್ರತಿಯೊಂದನ್ನು ಅದನ್ನು ನೀವು ಚೆಕ್ ಮಾಡಿಕೊಂಡು ನೀವು ಆ ಸೈಟ್ನ ತಗೊಳೋದು ತುಂಬ ಒಳ್ಳೆಯದು. ಮತ್ತೆ 5ನೇದು ನೀವೇನು ಚೆಕ್ ಮಾಡ್ಕೊಳ್ಬೇಕಂದ್ರೆ, ನಾವೇನು ಆ ಲೊಕೇಶನಲ್ಲಿ ನಾವು ಒಂದು ಪ್ರಾಪರ್ಟಿನ ಬೈ ಮಾಡ್ತಿದ್ವಿ, ಇನ್ ಕೇಸ್ ನಾವು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಬೈ ಮಾಡ್ತಿದ್ವಿ ಇಲ್ಲೊಂದು ಕಮರ್ಷಿಯಲ್ ಬೈ ಮಾಡ್ತಿದ್ವಿ ಅಂದರೆ
ನಾವು ಎಷ್ಟು ಫ್ಲೋರ್ನ ನಾವು ಕಟ್ಟಬೇಕು ಅನ್ನೋ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು 30-40 ಇರೋ ಜಾಗದಲ್ಲಿ ಆ ರೋಡಲ್ಲಿ ನಾವು 10 ಫ್ಲೋರ್ ಕಟ್ಟೋದಕ್ಕಾಗೋದಿಲ್ಲ, ಅಲ್ಲಿ ನಮಗೆ ಪರ್ಮಿಷನ್ನೇ ಕೊಡೋದಿಲ್ಲ. ನಾವು ಎಷ್ಟು ಫ್ಲೋರ್ ಕಟ್ಟಬೇಕು, ನಾವು ಎಷ್ಟು ಫ್ಲೋರ್ ಆ ಜಾಗದಲ್ಲಿ ನಾವು ಕಟ್ಟಬೇಕು ಅನ್ಕೊಂಡಿದ್ವೋ ಅದಕ್ಕೆ ತಕ್ಕಂತೆ ರೋಡು ಕೂಡ ಇರಬೇಕು. 60 ಫೀಟ್ ರೋಡ್ ಇರಬೇಕು, ಇಲ್ಲ 100 ಫೀಟ್ ರೋಡ್ ಇರಬೇಕು. ಅದಕ್ಕೆ ತಕ್ಕಂತೆ ಫ್ಲೋರ್ಸ್ ಕೂಡ ನಾವು ಕಟ್ಬೋದು, ಎಷ್ಟು ಮಾಡಿಗಳು ಕಟ್ಬೋದು. ನೀವು ಇದನ್ನು ಕೂಡ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ನೀವು ಎಷ್ಟು ಫ್ಲೋರ್ ಕಟ್ಟಬೇಕು, ನೀವು ಯೂಸ್ ಏನು, ನಿಮ್ಮ ಪರ್ಪಸ್ ಏನು ಅದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಆ ಲೊಕೇಶನ್ನ ನೀವು ಚೂಸ್ ಮಾಡ್ಕೊಂಡು ಆ ಪ್ರಾಪರ್ಟಿನ ಬೈ ಮಾಡೋದು ತುಂಬಾ ಸೂಕ್ತ. ಮತ್ತೆ 6ನೇ ವಿಷಯದಲ್ಲೂ ಕೂಡ ನೀವು ತುಂಬಾ ಇಂಪಾರ್ಟೆಂಟು. ನಾವು ಏನಾದರೂ ಒಂದು ಜಮೀನು ತಗೊಳ್ತಾ ಇದೀವಿ ಅಂದ್ರೆ ಏನಾದರೂ ಎಂಕ್ರೋಚ್ಮೆಂಟ್ ಇದೆಯಾ, ಏನಾದರೂ ಒತ್ತುವರಿಗಳಿದೆಯಾ, ಇಲ್ಲಾಂದ್ರೆ ಗೌರ್ಮೆಂಟ್ ಜಮೀನು ಒತ್ತುವರಿ ಮಾಡಿ ಆ ಸೈಟ್ ಮಾಡಿದಾರಾ ಅನ್ನೋದು ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ವ್ಯಾಲಿಡೇಷನ್ ಮಾಡ್ಕೊಂಡು, ನೀವು ಲಾಯರ್ಗೆ ನೀವು ಲೀಗಲ್ ಆಗಿ ನೀವು ಚೆಕ್ ಮಾಡಕ್ ಕೊಟ್ಟಾಗ ಖಂಡಿತವಾಗಿ ಈ ಎಲ್ಲ ಚೆಕ್ ಮಾಡಿ ಅವರು ನಿಮಗೆ ರಿಪೋರ್ಟ್ ಕೊಡ್ತಾರೆ. ಆದ ಕಾರಣ ಲೀಗಲ್ ವೆರಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಇರ್ಬೋದು. ಪ್ಲಸ್ ಫಿಸಿಕಲ್ ವೆರಿಫಿಕೇಶನ್ ಕೂಡ ಸಾಕಷ್ಟು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಪೇಪರಲ್ಲಿ ಏನಿರುತ್ತೋ ಅದೇ ತರ ನಾವು ಗ್ರೌಂಡಲ್ಲೂ ಇರಬೇಕು. ಆದ ಕಾರಣ ನೀವು ಇದನ್ನು ಕೂಡ ಮರಿದನ ಮಾಡಿದಾಗ ನಿಮ್ಮ ಪ್ರಾಪರ್ಟಿ ಸಾಕಷ್ಟು ವರ್ಷಗಳು ಸೇಫ್ ಆಗಿರುತ್ತೆ. ಮತ್ತೆ 6ನೇ ವಿಷಯದಲ್ಲಿ ನೀವೇನು ಯೋಚನೆ ಮಾಡ್ಬೇಕಂದ್ರೆ, ನಾರ್ಮಲ್ ಆಗಿ ನಾವು ಪ್ರಾಪರ್ಟಿನ ಇವತ್ತು ಬೈ ಮಾಡ್ಬೋದು, ನಾಳೆ ನಾವು ಒಂದು ಮನೆ ಕಟ್ಟಬೇಕಂತ ನಾವು ಬೈ ಮಾಡ್ಬೋದು. ಇನ್ ಕೇಸ್ ಏನಾದ್ರೂ ನಾವು ಮನೆ ಕಟ್ಟಿಲ್ಲ, ನಾಳೆ ನಾವು ಮಾರ್ಬೇಕಾದ ಪರಿಸ್ಥಿತಿ ಬಂದಾಗ ಕೂಡ ನಾವು ಆ ಪ್ರಾಪರ್ಟಿನ ಮಾರಕ್ ಹೋದ್ರೆ ಅಲ್ಲಿ ನಮ್ಗೆ ಒಳ್ಳೆಯ ರೀಸೇಲ್ ವ್ಯಾಲ್ಯೂ ಸಿಗುತ್ತಾ, ಆ ಪ್ರಾಪರ್ಟಿನ ಬೇರೆಯವರು ಈಸಿಯಾಗಿ ತಗೊಳ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್. ನಾವು ಇವತ್ತು ದುಡ್ಡು ಕೊಟ್ಟು ತಗೊಳೋದಲ್ಲ, ಅದೇ ದುಡ್ಡು ಬೇರೆಯವರು ಕೂಡ ಇನ್ನು 2 ವರ್ಷ ಆದ್ಮೇಲೆ ಕೊಡ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ನಮ್ಗೆ ಒಳ್ಳೆಯ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದಾಗ, ನಾವು ಇವತ್ತು ಒಂದು ಪ್ರಾಪರ್ಟಿ ತಗೊಂಡ್ಬಿಟ್ಟಿದೀವಿ, ನಾಳೆ ಅದರಿಂದ ನಮ್ಗೆ ಯಾವುದೇ ರೀತಿಯ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದ್ರೆ ಅನ್ನೆಸೆಸರಿಯಾಗಿ ನಾವು ಕಷ್ಟ ಬಿದ್ದಿರೋ ಹಣವನ್ನ ನಾವು ಒಂದು ಕಡೆ ಹಾಕಿ ಅದರಿಂದ ಏನು ಬೆನಿಫಿಟ್ ಇಲ್ದಿರೋ ತರ ಆಗ್ಬಿಡುತ್ತೆ. ಇದನ್ನು ಕೂಡ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಮನೆ ಕಟ್ಟಕ್ಕಾದ್ರೆ ಕಟ್ಟಿ, ಇನ್ ಕೇಸ್ ಏನಾದ್ರೂ ನೀವು ಮನೆ ಕಟ್ಟಲ್ಲ ಅಂದಾಗ ಮಾರಕ್ಕೂ ಅಲ್ಲಿ ನಿಮ್ಗೆ ಅನುಕೂಲ ಇರಬೇಕು. ಇದನ್ನು ಕೂಡ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿರೋದು ತುಂಬಾ ಒಳ್ಳೇದು. ಮತ್ತೆ 7ನೇದು ಏನ್ ಚೆಕ್ ಮಾಡ್ಕೊಳ್ಬೇಕಂದ್ರೆ, ನೀವು ಇನ್ ಕೇಸ್ ಏನಾದ್ರೂ ಅಲ್ಲಿ ಮನೆ ಕಟ್ಟಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿ ನಿಮ್ಮ ನೈಬರ್ಹುಡ್ಸ್ ಯಾವ ತರ ಇದ್ದಾರೆ, ಅಕ್ಕಪಕ್ಕಗಳ ಜನಗಳು ಯಾವ ರೀತಿ ಇದ್ದಾರೆ, ಅವರು ಯಾವ ರೀತಿಯ ಸಿಚುವೇಶನ್ ಇದ್ದಾರೆ, ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ಕೂಡ ನೀವು ಅಕ್ಕಪಕ್ಕಗಳಲ್ಲಿ ಎಲ್ಲಾನು ಒಂದು ಕೆಲವು ಸಲ ಹೋಗಿ ಅಲ್ಲೆಲ್ಲ ನೀವು ಚೆಕ್ ಮಾಡಿಕೊಂಡು ಅವರು ಯಾವ ರೀತಿ ಅಲ್ಲಿ ಬಿಹೇವ್ ಮಾಡ್ತಾರೆ, ಯಾವ ರೀತಿಯ ಜನ ಇದ್ದಾರೆ ಅನ್ನೋದು ನೀವು ತಿಳ್ಕೊಂಡು, ಪ್ಲಸ್ ಅಲ್ಲಿ ವಾಟರ್ ಫೆಸಿಲಿಟಿ ಯಾವ ತರ ಇದೆ, ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ಯಥೇಚ್ಛವಾಗಿ ವಾಟರ್ ಸಿಗುತ್ತಾ, ನಿಮ್ಗೆ ಬೋರ್ವೆಲ್ ವಾಟರ್ ಇದೆಯಾ, ಯಾವ ರೀತಿಯ ವಾಟರ್ ಅಲ್ಲಿ ಸಪ್ಲೈ ಆಗುತ್ತೆ, ಈ ಎಲ್ಲಾ ವಿಷಯಗಳನ್ನ ನೀವು ಖುದ್ದಾಗಿ ನೀವು ಅಲ್ಲಿ ಹೋಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ಅಲ್ಲಿ ನಿಮ್ಗೆ ಸಿಚುವೇಶನ್ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನೀರಿನ ಅಭಾವ ಇದ್ದಾಗ ಆ ತರ ಜಾಗದಲ್ಲಿ ನೀವೇನಾದ್ರೂ ಒಂದು ಮನೆ ಕಟ್ಟಿದ್ರೆ ನೀವು ಅನ್ನೆಸರಿಯಾಗಿ ಪ್ರತಿ ತಿಂಗಳು ಹಣವನ್ನ ನೀರಿಗಾಗಿನೇ ನೀವು ಕೊಡ್ತಾ ಇರಬೇಕಾಗತ್ತೆ ಕಂಪ್ಲೀಟ್ ನಿಮ್ ಲೈಫ್ ಅಲ್ಲಿ. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ನೀವೇನು ನಿಮ್ಮ ಮೈಂಡ್ ಇಟ್ಕೊಂಡಿರ್ಬೇಕಂದ್ರೆ, ನಾವು ಒಂದು ಸೈಟ್ ತಗೊಳೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನಮಗೆ ಕರೆಕ್ಟಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿರ್ಬೇಕು. ಯಾಕಂದ್ರೆ ಈಗ 1 ಕೋಟಿಗೆ ನಾವು ಪ್ರಾಪರ್ಟಿ ನಾವು ಬೈ ಮಾಡ್ತಾ ಇದೀವಿ ಅಂದ್ರೆ ಆ 1 ಕೋಟಿ ಪ್ರಾಪರ್ಟಿಗೆ ನಮ್ಮಲ್ಲಿ ಸಾಕಷ್ಟು ಹಣ ಇದೆಯಾ, ನಾವು ಇನ್ಶಿಯಲ್ ಆಗಿ ಒಂದು 30% 40% ಕೊಡೋಕೆ ನಮ್ಮಲ್ಲಿ ಹಣ ಇದೆಯಾ, ಅದಾದ್ಮೇಲೆ ನಿಮ್ಗೆ ಉಳಿದಿರೋ ಹಣಕ್ಕೆ 60 ಲಕ್ಷ 70 ಲಕ್ಷ ನಿಮ್ಗೆ ಲೋನ್ ಸಿಗುತ್ತಾ, ಇದೆಲ್ಲನ ನೀವು ಮೊದಲೇ ಅರ್ಥ ಮಾಡ್ಕೊಂಡು ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗೋದು ಒಳ್ಳೇದು. ಯಾಕಂದ್ರೆ ನಮ್ಮಲ್ಲಿ ಆ ರೀತಿಯಲ್ಲಿ ಹಣವನ್ನ ನಾವು ಹೊಂದಾಣಿಕೆ ಮಾಡ್ಕೊಳಕ್ ಆಗಲ್ಲ ಅಂದಾಗ ನಾವು ಆ ರೀತಿಯ ಸೈಟ್ಗಳನ್ನ ಕೂಡ ನಾವು ನೋಡಕ್ ಹೋಗ್ಬಾರ್ದು. ಕರೆಕ್ಟಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಂಡು ನಮ್ಗೆ ಏನು ವರ್ತ್ ಇದೆಯೋ ಅನ್ಸುತ್ತೋ, ನಮ್ಮ ವರ್ತ್ ಎಷ್ಟಿದೆಯೋ ಅಷ್ಟಕ್ಕೆ ತಕ್ಕಂತೆ ನಾವೊಂದು ಪ್ರಾಪರ್ಟಿ ಬೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇನ್ ಕೇಸ್ ಏನಾದ್ರೂ ನೀವೇನಾದ್ರೂ ಅಲ್ಲಿ ಮನೆ ಕಟ್ಟಬೇಕಂತ ಏನಾದ್ರೂ ನೀವು ಐಡಿಯಾ ಇಟ್ಕೊಂಡಿದ್ರೆ ಖಂಡಿತವಾಗಿ ಅಕ್ಕಪಕ್ಕಗಳೆಲ್ಲನೂ ಎಷ್ಟು ಫ್ಲೋರ್ಗಳು ಕಟ್ಟಿದ್ದಾರೆ, ಅವರು ಯಾವುದೇ ರೀತಿಯ ಸಾಯಿಲ್ ಟೆಸ್ಟ್ ಮಾಡಿದಾರಾ, ಆ ಸಾಯಿಲ್ ಟೆಸ್ಟ್ ಅಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಬಂದಿದೆ, ಎಷ್ಟು ಫ್ಲೋರ್ಸ್ ಅಲ್ಲಿ ಕಟ್ಟಬಹುದು, ಅಲ್ಲಿ ಕಟ್ಟೋದಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ ಅನ್ನೋದು ಕೂಡ ನೀವು ಅಕ್ಕಪಕ್ಕಗಳಲ್ಲಿ ಚೆಕ್ ಮಾಡ್ಕೊಂಡು, ಇನ್ ಕೇಸ್ ಏನಾದ್ರು ಅವ್ರೇನೋ ಸಾಯಿಲ್ ರಿಪೋರ್ಟ್ ಏನಾದ್ರು ಮಾಡಿದ್ರೆ, ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮಾಡಿದ್ರೆ ನೀವು ಅದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನೀವು ಕೂಡ ಆ ಜಾಗದಲ್ಲಿ ಸಾಯಿಲ್ ಟೆಸ್ಟ್ ಮಾಡಿಸಿ ನೀವು ಅದನ್ನ ರಿಪೋರ್ಟ್ನ ಪಡ್ಕೊಂಡು ತದನಂತರ ನೀವು ಆ ಪ್ರಾಪರ್ಟಿನ ನೀವು ಬೈ ಮಾಡ್ಬೋದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು 5 ಫ್ಲೋರು 10 ಫ್ಲೋರು ಆ ತರ ಎಲ್ಲ ಕಟ್ಟಬೇಕಾದಾಗ ನಮ್ಗೆ ಒಳ್ಳೆ ರೀತಿಯಲ್ಲಿ ಫೌಂಡೇಶನ್ ಹಾಕ್ಬೇಕಾಗತ್ತೆ, ಸಾಯಿಲ್ ಕಂಡೀಷನ್ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಇದು ಕೂಡ ನೀವು ತುಂಬಾ ಮೈಂಡ್ ಅಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನೀವು ವ್ಯವಹಾರ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳೋ ಮೂಲಕ ಈ ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೆ. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು, ಒಂದು ಸೈಟ್ ನ ತಗೊಳ್ಬೇಕಂದಾಗ ಯಾವೆಲ್ಲ ಬೇಸಿಕ್ ಮಿನಿಮಮ್ ಪ್ಯಾರಾಮೀಟರ್ಸ್ ನೀವು ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳು ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ.